ಚಿತ್ರದ ನಿರ್ದೇಶಕರಾದಂಥ ಪ್ರಭಾಕರ್ ಶೇರ್ಖಾನ್ ಅವರೇ, ನಿರ್ಮಾಪಕರಾದಂಥ ಗಣೇಶ್ ಪಾಟೀಲ್ ಅವರೇ, ರಂಜಿತ್ ಛತ್ರಪತಿ ಅವರೇ, ನಿಮಿಷ್ಕಾ ಪಾಟೀಲ್ ಅವರೇ, ಶ್ರೀನಿವಾಸ್ ಅವರೇ, ಅಶ್ವಥ್ ಅವರೇ, ಶ್ರೀಮತಿ ಶೇರ್ಖಾನ್ ಅವರೇ, ಮತ್ತು ಮಂಜುನಾಥ್ ಅವರೇ, ಚಿತ್ರತಂಡದ ಎಲ್ಲ ಬಳಗದ ಸದಸ್ಯರೇ, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಇವತ್ತು ಪ್ರಭಾಕರ್ ಅವರು ಈ ಚಿತ್ರದ ಟೈಟಲ್ ರಿಲೀಜಿಗೆ ಬರಬೇಕು ಅಂದಾಗ ಭಾಳ ಸಂತೋಷದಿಂದ ಬಂದಿದ್ದೇನೆ. ಬಹಳ ಖುಷಿಯಾಯಿತು. ಈ ದಿನಗಳಲ್ಲಿ ಕೂಡ ಚಿತ್ರಗಳನ್ನು ನಿರ್ಮಾಣ ಮಾಡುವಂಥ ಧೈರ್ಯವನ್ನು ನಿರ್ಮಾಪಕರು ಹೊಂದಿರೋದು ಬಹಳ ಅದ್ಭುತ ಮತ್ತು ಮೆಚ್ಚುಗೆ ಪಡುತ್ತದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ತಮ್ಮೆಲ್ಲರಿಗೂ ಬಹುತೇಕ ಗೊತ್ತಾಗಿರುತ್ತೆ. ಇವತ್ತು ಚಿತ್ರರಂಗ ಸೋತಿದೆ, ಚಿತ್ರ ನಿರ್ಮಾಣ ಸರಿಯಾಗ್ತಾ ಇಲ್ಲ, ಚಿತ್ರಗಳು ನಿಲ್ತಾ ಇಲ್ಲ ಅನ್ನೋಂಥ ಭಾವನೆ ಇದೆ. ಅದಕ್ಕೆ ಕಾರಣ ಪ್ರೇಕ್ಷಕರು ಖಂಡಿತ ಅಲ್ಲ. ಅದಕ್ಕೆ ಕಾರಣ ಅದನ್ನು ಚಿತ್ರದ ಕಥೆಯನ್ನು ಬರೆಯುವಂಥವರು, ಕಥೆಯನ್ನು ಆಯ್ಕೆ ಮಾಡುವಂಥವರು, ಆಯ್ಕೆ ಮಾಡಿ ನಿರ್ದೇಶನ ಮಾಡುವಂಥವರು, ಯಾವ ಕಥೆಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋಂಥ ನಿರ್ಮಾಣದ ಹೊಣೆಯನ್ನು ಹೊರುವಂಥವರು ಕಾರಣ ಆಗಿದೆ ಅನ್ನೋಂಥದ್ದು ನನ್ನ ಒಂದು ಅನಿಸಿಕೆ. ನಾನು ಚಿತ್ರರಂಗಕ್ಕೆ ಬಂದ 33 ವರ್ಷಗಳಾಯಿತು. 1993ರಲ್ಲಿ ನಿಷ್ಕರ್ಷ ಚಿತ್ರವನ್ನು ಮೊದಲನೇ ಮಾಡೋದ್ರ ಮೂಲಕ ಪದಾರ್ಪಣೆ ಮಾಡಿ ABCD ಗೊತ್ತಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಅದ್ಧೂರಿಯಾದಂಥ ಒಂದು ಚಿತ್ರದ ನಿರ್ಮಾಣವನ್ನು ಮಾಡಿದ್ವಿ ಸುನೀಲ್ ಕುಮಾರ್ ದೇಸಾಯಿ ಅವರ ನಿರ್ದೇಶನದಲ್ಲಿ. ನಂತರದ ಕಥೆಗಳು ತಮಗೆಲ್ಲ ಗೊತ್ತಿದೆ. ಇವತ್ತು ಚಿತ್ರರಂಗ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಇದೆ. ಅದನ್ನು ನಾವು ಮೇಲ್ದಾರಿ ತರಬೇಕಂತ ಹೇಳಿದ್ರೆ ಬಹಳ ಮುಖ್ಯ ಅಂತ ಹೇಳಿದ್ರೆ ಕತೆ. ನೀವು ಹೇಳಿದ್ರಿ 150 ಕೋಟಿ ಸಿನಿಮಾಗಳು ಹೀರೋನು ಕೂಡ ಡಬ್ ಆಗಿದ್ದಾವೆ, 80 ಕೋಟಿ ಹೀರೋಗಳು ಕೂಡ ಡಬ್ಬಾಗಿ ಸೇರಿದ್ದಾರೆ. ನಿರ್ಮಾಪಕರು ಇಲ್ಲಿ 5-10 ಕೋಟಿ ಕಳ್ಕೊಂಡ್ರೆ ಅಲ್ಲಿ 106 ಕೋಟಿ ಕಳ್ಕೊಂಡಿದ್ದಾರೆ. ಅದಕ್ಕೆ ಒಂದು ಸೂಪ್ರಮ್ ಶೋ ಅಂತ ಒಂದು ಸಿನಿಮಾ ಬಂತು, ನಾವೆಲ್ಲರಿಗೂ ಗೊತ್ತಿದೆ. ಭಾಳ ಅತಿ ಕಡಿಮೆ ಬಜೆಟಲ್ಲಿ ಅದ್ಭುತವಾದಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂತೇಳಿ ನಾನು ಕೂಡ ಸಿನಿಮಾ ನೋಡಿದಾಗ ಕತೆ ಎಷ್ಟು ಮುಖ್ಯ ಅನ್ನೋದು ಕೂಡ ಅದ್ರ ಮೇಲೆ ಗೊತ್ತಾಯಿತು. ಅದಕ್ಕೆ ಕತೆಗೆ ಬಹಳ ಒತ್ತು ಕೊಡಬೇಕು ಮತ್ತು ನಿರ್ದೇಶಕರ ಪಾತ್ರ ಬಹಳ ಮುಖ್ಯ. ಇವತ್ತಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ನಾನು ಈ 3 ವರ್ಷಗಳಿಂದ ಕತೆಗಳನ್ನ ಕೇಳ್ತಾ ಇದ್ದೀನಿ. ಸಿನಿಮಾ ಮಾಡಬೇಕು 20 ಸಿನಿಮಾ ನಿರ್ಮಾಣ ಮಾಡಿದ್ವಿ ನಾವು, 5 ಸಿನಿಮಾ ನಿರ್ದೇಶನ ಕೂಡ ಮಾಡಿದ್ದೀನಿ. ನಿರ್ಮಾಣ ಮಾಡಬೇಕು ಅಂತ ನೋಡ್ತಾ ಇದ್ರೆ ಇದುವರೆಗೂ ಒಂದು ಒಳ್ಳೆ ಕತೆ ಸಿಕ್ಕಿಲ್ಲ. ಸಿಕ್ಕಂಥ ಕತೆಗಳು ಕೂಡ ಬರುವಂಥ ಕತೆಗಳನ್ನು ಹಿಡ್ಕೊಂಡು ಬರುವಂಥವ್ರು ನಿರ್ದೇಶಕರು ಈ ಸಿನಿಮಾ ಒಳ್ಳೇದಾಗಬೇಕು ಅನ್ನೋಂಥ ಮನೋಭಾವನೆ ಬಹಳಷ್ಟು ಜನ ಕಡಿಮೆ ಇದೆ. ಯಾವನಾದರೂ ಒಬ್ಬ ನಿರ್ಮಾಪಕ ಸಿಕ್ಕರೆ ಅವನು ಎಷ್ಟು ಸುಲಿಗೆ ಮಾಡಿಕೊಂಡು ಆದಷ್ಟು ಬೇಗ ಮುಗಿಸಿ ನಾನು ಉದ್ಧಾರ ಆಗಬೇಕು ಅನ್ನೋಂಥ ಭಾವನೆಗಳನ್ನು ಹೊತ್ಕೊಂಡು ಬಂದಿರುತ್ತರು. ಇದು ನನ್ನ ಸ್ವಂತ ಅನುಭವ. ಇದಕ್ಕೆ ಯಾರು ಬೇಜಾರಾದರೂ ನನಗೆ ಚಿಂತೆ ಇಲ್ಲ. ಇವತ್ತು ಚಿತ್ರರಂಗದಲ್ಲಿ 20 ಸಿನಿಮಾ ಮಾಡಿ ಕಥೆನ ಹೇಳ್ತಾ ಇದ್ದೀನಿ. ಹಳೆಯ ನಿರ್ದೇಶಕರನ್ನು ಕೂಡ ಕರೆದು ಮಾಡಿದ್ವಿ ನಾವು. ಫಸ್ಟ್ ಹಾಫ್ ಚೆನ್ನಾಗಿರ್ತದೆ, ಸೆಕೆಂಡ್ ಹಾಫ್ ಮಾಡಿ ಅಂದ ತಕ್ಷಣ ಅವರಿಗೆ ಆಗಲ್ಲ. ಕಥೆಗಳ ಮೇಲೆ ಕಾನ್ಸಂಟ್ರೇಷನ್ ಕಡಿಮೆ. ಇವತ್ತು ಕಥೆನ ಹೆಂಗೋ ಹೇಳಿ ಒಪ್ಪಿಸ್ಬಿಟ್ಟು ಆಮೇಲೆ ಈಗ ಈ ಟ್ರೆಂಡ್ ಹೆಂಗೆ ಬಂದಿದೆ ಅಂತ ಹೇಳಿದ್ರೆ, ಒಂದು ಕತೆ ಮಾಡ್ಕೊಂಡು ಬರ್ತಾರೆ, ಔಟ್ಲೈನ್ ಹೇಳ್ತಾರೆ, ಔಟ್ಲೈನ್ ಮಾಡಿ ಆದಮೇಲೆ ಈ ಕತೆ ಪೂರ್ಣ ಸ್ಕ್ರೀನ್ ಪ್ಲೇ ಸ್ಕ್ರಿಪ್ಟು ರೈಟ್ ಅಪ್ ಮಾಡಿ ಬರೋಕ್ಕೆ 3 ತಿಂಗಳು ಬೇಕು, ಅದಕ್ಕೆ ಇಷ್ಟು ಖರ್ಚಾಗುತ್ತೆ. ಈ ಮನೋಭಾವನೆ ಇವತ್ತು ಬಂದ್ಬಿಟ್ಟಿದೆ. ಕತೆ ಸಂಪೂರ್ಣವಾದ ಕಥೆಯನ್ನು ಹೊತ್ತು ಬರುವಂಥ ಕತೆಗಾರರಾಗಲಿ ನಿರ್ದೇಶಕರಾಗಲಿ ಕಡಿಮೆ ಇರೋದ್ರಿಂದ ಚಿತ್ರರಂಗ ಇವತ್ತು ಯಾವುದೋ ಒಂದು ಮಟ್ಟಕ್ಕೆ ಬಂದಿದೆ. ಅದರ ಅಳೆದು ತೂಗಿ ಹೋಗಲಿಕ್ಕೆ ನಾನು ಹೋಗೋದಿಲ್ಲ. ನನ್ನ ಮನಸ್ಸಿನ ಭಾವನೆಗಳನ್ನು ನಾನು ಹೇಳಿದ್ದೇನೆ. ಆದರೆ ಇವತ್ತು ಭಾಳ ಸಂತೋಷ, ನಮ್ಮ ಗಣಪತಿ ಪಾಟೀಲ್ ಅವರು, ಪ್ರಭಾಕರ್ ಅವರು ಈ ಚಿತ್ರದ ಕಥೆಯನ್ನು ರೆಡಿ ಮಾಡಿ ನಾವು ಒಂದು ಭಾಳ ಸೂಕ್ಷ್ಮವಾದ ಕತೆ, ನಮ್ಮ ಸ್ನೇಹಿತರು ಮಾಧ್ಯಮ ಸ್ನೇಹಿತರು ಹೇಳ್ತಾ ಇದ್ರು, ಹಿಂದೂ ಮುಸ್ಲಿಂ ಅಂದ ತಕ್ಷಣ ಅತ್ಯಂತ ಸೂಕ್ಷ್ಮತೆಯನ್ನು ಒಳಗೊಂಡಂಥ ಕತೆ. ಆದರೆ ಪ್ರೀತಿಗೆ ಧರ್ಮ ಯಾವುದೋ ಅಡ್ಡ ಬರಲ್ಲ, ಪ್ರೀತಿಗೆ ಧರ್ಮ ಅಡ್ಡ ಬರಲ್ಲ, ಪ್ರೀತಿಗೆ ಕುರುಡು ಅಂತ ಹೇಳ್ತಾರಲ್ಲ ಹಾಗೆ. ಅದಕ್ಕೆ ಇವತ್ತು ಇದನ್ನು ಮಾಡಬೇಕಾದ್ರೂ ಕೂಡ ಇವತ್ತು ಭಾಳಷ್ಟು ಕತೆಗಳು, ಇವತ್ತು ಕೇರಳ ಫೈಲ್ ಇರ್ಬೋದು, ಕಾಶ್ಮೀರ್ ಫೈಲ್ ಇರ್ಬೋದು, ಇವತ್ತು ಅತ್ಯಂತ ಸಕ್ಸಸ್ ಆದಂಥ ಸಿನಿಮಾಗಳಿದ್ದಾವೆ. ಆದರೆ ಅದರಲ್ಲಿ ಅಷ್ಟೇ ಸೂಕ್ಷ್ಮತೆ ಇತ್ತು, ಸತ್ಯಾಂಶ ಇತ್ತು, ಅದರಲ್ಲಿ ವಾಸ್ತವಾಂಶ ಇದ್ದಿದ್ದರಿಂದ ಇವತ್ತು ಕತೆಗಳು ಇದಾಗಿದ್ದಾವೆ.
ಇದನ್ನು ಮಾಡುವಂಥ ಸಂದರ್ಭದಲ್ಲಿ ಬಹಳ ಸೂಕ್ಷ್ಮವಾಗಿ ಈ ಚಿತ್ರದ ನಿರ್ಮಾಣವನ್ನು ತಾವೆಲ್ಲ ಮಾಡಬೇಕು. ಯಾವುದೇ ಧರ್ಮಕ್ಕೆ ತೊಡಕಾಗದ ರೀತಿಯಲ್ಲಿ, ಧರ್ಮಕ್ಕೆ ಕುಂದು ಉಂಟಾಗದ ರೀತಿಯಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡಿದರೆ ಭಾಳ ಒಳ್ಳೆಯದಾಗ್ತದೆ ಅಂತೇಳಿ ಭಾವಿಸ್ತಾ, ಇವತ್ತು ಅದರಲ್ಲೂ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ದಿಗ್ಗಜರು ಈ ಸಿನಿಮಾ ಮಾಡ್ತಾ ಇದ್ದಾರೆ. ಅದು ಒಂದು ಹೆಮ್ಮೆಯ ವಿಷಯ. ಯಾಕೆಂದರೆ ನಾನು ಕೂಡ ಉತ್ತರ ಕರ್ನಾಟಕದಿಂದ ಬಂದಂಥವನು. ಇಲ್ಲಿ ಉತ್ತರ ಕರ್ನಾಟಕದವರಿಗೆ ಸಿಗಬೇಕಾದಂಥ ಮಾನ್ಯತೆ ಇದುವರೆಗೂ ಸಿಕ್ಕಿಲ್ಲ. ಅದು ನಾನು ಭಾಳ ಸತ್ಯ. ನಾನು 33 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಏನೋ ಬಂದಿದ್ದಾರೆ ಉತ್ತರ ಕರ್ನಾಟಕದವರು, ದಡ್ಡ ಮಕ್ಕಳು ಮಾಡಿ ಹೋಗ್ತಾರೆ, ಸಿನಿಮಾ ದುಡ್ಡು ಖರ್ಚು ಮಾಡೋಕೆ ಬಂದ್ದಾರೆ, ಏನೋ ಮಜಾ ಮಾಡಿ ಹೋಗ್ತಾರೆ ಅನ್ನೋಂಥ ಭಾವನೆ ಇದೆ ಹೊರತು ಉತ್ತಮವಾದ ಚಿತ್ರಗಳನ್ನು ಮಾಡಿದ್ವಿ. ಸುನೀಲ್ ಕುಮಾರ್ ದೇಸಾಯಿ ಫ್ರಮ್ ಉತ್ತರ ಕರ್ನಾಟಕ ಅತ್ಯದ್ಭುತವಾದಂಥ ಸಿನಿಮಾವನ್ನು ಮಾಡಿದ್ದಾರೆ. ಗಿರೀಶ್ ಕರ್ನಾಡ್ ಅವರು ಅಲ್ಲಿಂದ ಬಂದಂಥವ್ರು, ಉತ್ತರ ಕನ್ನಡದಿಂದ ಬಂದಂಥವ್ರು. ಉತ್ತಮವಾದ ಪ್ರತಿಭೆಗಳು, ಅನಂತ್ ನಾಗ್ ಅವರು ಉತ್ತರ ಕನ್ನಡದಿಂದ ಬಂದಂಥವ್ರು. ಪ್ರತಿಭೆಗಳಿಗೆ ಭಾಷೆ ಪ್ರಾಂತ ಇಲ್ಲ, ಎಲ್ಲ ಕಡೆ ಇರ್ತದೆ. ಆದರೆ ಒಂದು ಕೊರತೆ ಏನಾಗಿದೆ ಅಂತ ಹೇಳಿದ್ರೆ, ಇದು ಸಿನಿಮಾ ಇಂಡಸ್ಟ್ರಿ ಕಾನ್ಸಂಟ್ರೇಟೆಡ್ ಇನ್ ಬ್ಯಾಂಗ್ಳೂರು, ಕರ್ನಾಟಕದ ಒಂದು ಮೂಲೆಯ ಭಾಗದಲ್ಲಿ ಇದ್ದಿದ್ದರಿಂದ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಲಾವಿದರು ಇರ್ಬೋದು, ತಂತ್ರಜ್ಞರು ಇರ್ಬೋದು, ಯಾರೇ ಬಂದು ಇಲ್ಲಿ ನೆಲೆಸಿ ಚಿತ್ರವನ್ನು ನಿರ್ಮಾಣ ಮಾಡಿ ನಿರ್ದೇಶನವನ್ನು ಮಾಡಿ ಹೋಗೋಷ್ಟು ಶಕ್ತಿ ಬಹಳಷ್ಟು ಜನಕ್ಕೆ ಇರೋದಿಲ್ಲ. ಸುನೀಲ್ ಕುಮಾರ್ ದೇಸಾಯಿ ಅವರು ಹೇಳ್ತಾ ಇದ್ರು, ಮೊದಲು ನಾನು ಬಂದಾಗ ಫುಟ್ಪಾತ್ ಮೇಲೆ ನಾನು ಮಲಗ್ತಾ ಇದ್ದೆ ಅಂತ. ಫುಟ್ಪಾತ್ ಮೇಲೆ ನಾನು ಮಲಗ್ತಾ ಇದ್ದೆ, ಒಂದು ಇಡ್ಲಿ ತಿಂದು ಮಲಗ್ತಾ ಇದ್ದೆ ಅಂತ ಹೇಳ್ತಾರೆ. ಇವತ್ತು ಆ ರೀತಿ ಪರಿಸ್ಥಿತಿ ಇಲ್ಲ. ಹಾಗಾಗಿ ಆದರೂ ಕೂಡ ಅವರು ಕಷ್ಟದಲ್ಲಿ ಉಳ್ಕೊಂಡು ಅವರು ಚಿತ್ರವನ್ನು ಮಾಡಿ ಪ್ರೂವ್ ಮಾಡಿದರು. ಪ್ರೂವ್ ಮಾಡಿದ ಮೇಲೆ ಸಕ್ಸಸ್ ಸಿನಿಮಾದಲ್ಲಿ ಎರಡೂ ಇದೆ. ಗೆಲುವಿಗೆ 100 ಜನ ತಂದೆಯರು, ಸೋಲು ಅನಾಥ ಅಂತ ಹೇಳ್ತಾರೆ. ನಮ್ಮ ಮೇಡಮ್ ಕೀರ್ತಿ ಹೇಳಿದರು, ನೀವಿನ್ನೂ ಪ್ರೂವ್ ಆಗಿಲ್ಲ, ಸರಿ, ಒಂದು ಸಿನಿಮಾ ಸಕ್ಸಸ್ ಆದರೆ 100 ಜನ ಬೆನ್ನತ್ತಾರೆ. ಅದು ಪ್ರೂವ್ ಆಗಬೇಕು. ಸಿನಿಮಾ ಸಕ್ಸಸ್ ಆಗೋ ರೀತಿಯಲ್ಲಿ ಸಿನಿಮಾವನ್ನು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿ ಜನರಿಗೆ ಒಪ್ಪಂಥ ಕಥೆಗಳನ್ನು ಕೊಟ್ಟರೆ ಅದೇ ನಾಳೆ ದೊಡ್ಡ ಇದಾಗುತ್ತೆ. ಸೋಲು ಅನಾಥ ಅಂತ, ಸೋಲು ಅನಾಥ. ಇಲ್ಲಿ ಸೋತ್ಬಿಟ್ರೆ ಯಾರೂ ಕೇಳೋದಿಲ್ಲ ಮಾರನೇ ದಿವಸ. ದಟ್ ವಾಟ್ ಹ್ಯಾಪನ್ಸ್ ಇನ್ ಮೈ ಲೈಫ್. ಅದನ್ನು ಇಟ್ಕೊಂಡೆ ನಾನು ನಿಷ್ಕರ್ಷೆ ಮಾಡಿದ್ದು. ಅವತ್ತಿನ ದಿವಸ ಸಂಘರ್ಷ ಮಾಡಿ ದೇಸಾಯಿ ಅವರು ಸೋತಾಗ, ವಿಷ್ಣುವರ್ಧನ್ ಅವರು ಸೋತಂಥ ಸಂದರ್ಭದಲ್ಲಿ ದೇಸಾಯಿ ನನ್ನ ಹತ್ರ ಬಂದರು. ನಾನು ಅದರಲ್ಲಿ ಚಿಕ್ಕ ಪಾತ್ರ, ಜೂನಿಯರ್ ಆರ್ಟಿಸ್ಟ್ಗಿಂತ ಕಡಿಮೆ ಇರುವಂಥ ಪಾತ್ರ ಮಾಡಿದ್ದೆ. ಒಂದು ಸ್ನೇಹಿತರಾಗಿದ್ವಿ. ಅವ್ರು ಬಂದಾಗ ಸಂಘರ್ಷ ಅಟ್ಟರ್ ಫ್ಲಾಪ್ ಆಗಿತ್ತು. ಅವತ್ತು ಇಡೀ ಗಾಂಧಿನಗರದಲ್ಲಿ ವಿಷ್ಣುವರ್ಧನ್ ಅವ್ರ ಮೇಲೆ, ದೇಸಾಯಿ ಅವ್ರ ಮೇಲೆ ₹1 ಫೈನಾನ್ಸ್ ಕೊಡ್ಲಿಕ್ಕೆ ಯಾರೂ ತಯಾರಿರಲಿಲ್ಲ. ನಾವು ಚಿತ್ರ ನಿರ್ಮಾಣವನ್ನು ಹೇಗೋ ಸ್ನೇಹಿತರ ಒಂದು ಶಕ್ತಿ ಮೇಲೆ, ನಮ್ಮ ಶಕ್ತಿ ಮೇಲೆ ನಾವು ಮಾಡಿದ್ವಿ. ಆಗ ಸಕ್ಸಸ್ ಆದಮೇಲೆ ಎಲ್ಲರೂ ಮತ್ತೆ ಬಂದರು, ನಮ್ಮ ಹಿಂದೆ ಎಲ್ಲರೂ ಬರ್ತಾರೆ. ಅದಕ್ಕೆ ಸಕ್ಸಸ್ ಏನಿದೆಯಲ್ಲ ಅದಕ್ಕೆ 100 ಜನ ಅಪ್ಪಂದ್ರೆ ಒಂದು ಸಿನಿಮಾ ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ಎಲ್ಲರೂ ಹೇಳ್ಕೊಂತಾರೆ, ನನ್ನಿಂದ ಸಕ್ಸಸ್ ಆಯಿತು, ನನ್ನಿಂದ ಆಯಿತು. ಸೋತ್ರೆ ಎಲ್ಲದಕ್ಕೂ ಹೊಣೆ ಕೊನೆಗೆ ನಿರ್ಮಾಪಕ. ಅದನ್ನ ಕೇಳಿದ್ ಕೊಡಲಿಲ್ಲ, ಅವ್ರು ಅದನ್ನು ಹೇಳಿದ್ ಮಾಡಲಿಲ್ಲ, ಇವರು ಇದನ್ನ ಹೇಳಿದ್ ಮಾಡಲಿಲ್ಲ. ಈ ರೀತಿ ಅನುಭವಿಸಿದ್ದೀನಿ. ಹಾಗಾಗಿ ಈ ಚಿತ್ರ ಏನೋ ಇದು ನೋಡಿದಾಗ, ಮೋಷನ್ ಪೋಸ್ಟ್ ನೋಡಿದಾಗ ಒಂದು ಭರವಸೆ ಮೂಡಿದೆ ನನಗೆ. ಆಮೇಲೆ ಚಿತ್ರದಲ್ಲಿ ಏನೋ ಇದೆ ಅನ್ನೋಂಥ ಒಂದು ಭಾವನೆ ಬರ್ತದೆ. ಇದರ ಕಥೆಯಲ್ಲಿ ಏನೋ ಇದೆ, ದಮ್ ಇದೆ, ಇದರಲ್ಲಿ ಶಕ್ತಿ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ದೇಶಕರು ಹೊರಗಡೆ ಎಳೆಯಾಗಿ ಹೊರಗೆ ತಂದರೆ ಖಂಡಿತವಾಗಿ ಒಂದು ಉತ್ತಮವಾದಂಥ ಚಿತ್ರ ಆಗುತ್ತೆ ಅನ್ನೋಂಥ ಒಂದು ಭರವಸೆ ಇದೆ. ಆ ಚಿತ್ರ ಅದೇ ರೀತಿ ಆಗಲಿ. ಸಾಮ್ರಾಟ ಈಗ ಐತಿಹಾಸಿಕ, ಪೌರಾಣಿಕ, ಸಾಮಾಜಿಕ ಎಲ್ಲ ಈಗಿನ ಸಿನಿಮಾಗಳು ಸಾಮಾಜಿಕ ಸಿನಿಮಾದಲ್ಲಿ ಐತಿಹಾಸಿಕ ತುಣುಕುಗಳನ್ನು ಸೇರಿಸ್ತಾರೆ. ಈಗ ನೀವೆಲ್ಲ ನೋಡ್ತಾ ಇದ್ರಿ, ಎಲ್ಲ ಸಿನಿಮಾಗಳಲ್ಲಿ ಯಾವುದೋ ಒಂದು ಹಿನ್ನೆಲೆ ಇಟ್ಕೊಂಡು ಯಾವುದೋ ಒಂದು 2 ಸೀನ್ ಹಾಕ್ಬಿಟ್ಟು ಅವನು ಪುರಾತನ ಹಿನ್ನೆಲೆ ಹಿಂಗಿತ್ತು ಅಂತ. ಒಟ್ಟು ಜನರಿಗೆ ಏನಂದರೆ ಆಡಿಯನ್ಸ್ ಇದು ಯಾವುದು ಕೇಳಲ್ಲ. ಆಡಿಯನ್ಸ್ ಕೇಳೋದಷ್ಟೇ ಎಂಟರ್ಟೈನ್ಮೆಂಟ್. ನಾನು 2 ಕಾಲು ತಾಸು ಇಲ್ಲಿ ಕುತ್ಕೊಂಡಿದ್ದೀನಪ್ಪ, ನನಗೆ ಯಾವುದೇ ರೀತಿ ಬೇಜಾರಾಗದ ರೀತಿಯಲ್ಲಿ, ನಾನು ಕೊಟ್ಟು ದುಡ್ಡಿಗೆ ಮೋಸ ಆಗದ ರೀತಿಯಲ್ಲಿ, ಐ ಶುಡ್ ಫರ್ಗೆಟ್ ಆಲ್ ಮೈ ಪ್ರಿವಿಯಸ್, ಎಲ್ಲವನ್ನು ಮರೆತು 2 ತಾಸು ಕುತ್ಕೊಂಡು ಹೋಗ್ತೇನೆ ಅನ್ನೋಂಥ ಒಂದು ಚಿತ್ರ. ಎಂಟರ್ಟೈನ್ಮೆಂಟ್, ಕಾಮಿಡಿ ಈಸ್ ವೆರಿ ಇಂಪಾರ್ಟೆಂಟ್, ಎಲ್ಲ ಸೀಕ್ವೆನ್ಸ್, ಸ್ಕ್ರೀನ್ ಪ್ಲೇ ಇಸ್ ವೆರಿ ಇಂಪಾರ್ಟೆಂಟ್. ಇದೆಲ್ಲ ಆಗುತ್ತೆ. ಆಮೇಲೆ ಸ್ಕ್ರೀನ್ ಪ್ಲೇ ಇದೆಲ್ಲ ಬರೋದು ನಂತರ ಎಡಿಟಿಂಗಲ್ಲಿ ಇದೆಲ್ಲ ಆಗ್ತದೆ. ಬಟ್ ಕಥೆಯಲ್ಲಿ ನಿಮಗೆ ಹ್ಯೂಮರ್ ಬೇಕು, ಎಲ್ಲ ರೀತಿಯ ಏನು ಹೇಳ್ತಿರಲ್ಲ, ಎಲ್ಲ ನವರಸಗಳು ಕೂಡ ಕಥೆಯಲ್ಲಿ ಮೂಡಿ ಬಂದರೆ ಬಹಳ ಉತ್ತಮ. ಅದರ ಬಗ್ಗೆ ನೀವು ಕಾಳಜಿ ವಹಿಸಿ ಒಳ್ಳೆಯ ಚಿತ್ರವನ್ನು ಮಾಡಿ. ನೀವು ಬೆಳಗಾವಿಯಿಂದ ಏನು ಪ್ರಾರಂಭ ಮಾಡಿದಿರಿ, ಇದು ಬೆಂಗಳೂರಲ್ಲಿ ಪತಾಕಿಯನ್ನು ಹಾರಿಸಲಿ ಅಂತೇಳಿ ಈಗ ಈ ಮೂಲಕ ನಾನು ಆಶಿಸಿ ತಮ್ಮೆಲ್ಲರಿಗೂ ಕೂಡ ಶುಭ ಹಾರೈಸಿ
ನನ್ನ 4 ಮಾತು ಮುಗಿಸ್ತೇನೆ. ನಮಸ್ಕಾರ. ನನ್ನೇನಾದ್ರೆ ಕೇಳೋದಿದ್ರೆ ಕೇಳ್ಬೋದು. ಎಲ್ಲರಿಗೂ ನಾನು ಹೇಳೋದಪ್ಪ, ನನ್ನ ಫಸ್ಟ್ ಮೂವಿ ಅಲ್ಲ ಮೇಡಮ್, ಇದು ನನ್ನ 3ನೇ ಚಿತ್ರ, ನನ್ನ ಹೊಸದು ಅಲ್ಲ. ನಾನು ಈ ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದು ಇನಾಮದಾರ್ ಚಿತ್ರದ ಮುಖಾಂತರ. ಸೊ ಮರಾಠಿಯಲ್ಲಿ ಒಂದು ಸಿನಿಮಾ ಮಾಡಿದ್ದೀನಿ. ಇಲ್ಲಿ ಕನ್ನಡ ಇದು 2ನೇ ಚಿತ್ರ ನಂದು, ಸಾಮ್ರಾಟ್ ಅಂತ. ಈ ಕತೆ ಹೆಂಗಿರುತ್ತೆ ಅಂತ ಹೇಳಕೋದ್ರೆ, ಒಂದು ಹಿಂದೂ ಮುಸ್ಲಿಂ, ಒಂದು ಹುಡುಗ ಹಿಂದೂ ಮುಸ್ಲಿಂ ಹುಡುಗಿ ಅವರ ಮಧ್ಯೆ ನಡೆಯುವಂತಹ ಪ್ರೀತಿನ ಗೆಲ್ಲೋಕೆ ತನ್ನದೇ ಆದಂತಹ ಸಾಮ್ರಾಜ್ಯ ಸೃಷ್ಟಿ ಮಾಡಿದಂತಹ ಯುವಕನ ಒಂದು ಸ್ಟೋರಿ ಇದು. ಸೊ ಅದಿಟ್ಕೊಂಡು ನಾವು ಬರ್ತಾ ಇದ್ದೀವಿ ಮೇಡಮ್. ನಿಮ್ಮಲ್ಲಿ ನಾನು ಒಂದೇ ಒಂದು ಸರಿ ಕೇಳ್ಕೊಳ್ಬೇಕಂದ್ರೆ, ಹೊಸಬ್ರು ಯಾರೂ ಇಲ್ಲಿ ಇಲ್ತಾ ಇಲ್ಲ. ನೀವು ನಮ್ಮನ್ನ ಬೆಳೆಸೋರು, ನಮ್ಮನ್ನ ಈ ಕರ್ನಾಟಕ ತೋರಿಸೋರು, ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಈ ನಮ್ಮಂತಹ ಈಗ ಅಂದ್ರಲ್ಲ ಮೇಡಮ್ ಹೊಸಬ್ರು ಅಂತ, ಹಿಂಗೆ ಹೊಸಬ್ರು ಅನ್ಸ್ಕೊಳ್ಳೋದು ಮೇಡಮ್ ನಾವು. ಯಾಕಂದ್ರೆ ನೀವು ಸಪೋರ್ಟ್, ಅದೇ ಸರ್, ಅದೇ ಪ್ರೂವ್ ಮಾಡ್ಬೇಕಾದ್ರೆ ನಾನು ಮನೇಲಿ ಕೂತ್ ಪ್ರೂವ್ ಮಾಡ್ರೆ ಆಗಲ್ಲ ಮೇಡಮ್, ಎಲ್ಲ ತೋರಿಸ್ಕೋಬೇಕು, ನೀವು ತೋರಿಸ್ಬೇಕು. ಅಲ್ಲ, ನನ್ನ ಇನ್ನೊಂದರ ಫಸ್ಟ್ ಇಂಟರ್ವ್ಯೂ ಮಾಡಿ ನೀವೇ ಮೇಡಮ್. ನಿಮ್ಮ ಹೆಸರು ನಂಗೆ ಗೊತ್ತು, ಕೀರ್ತಿ ಅಂತ ಹೇಳಿ. ನಮ್ಮ ಪ್ರಯತ್ನ ಇದೆ ಮೇಡಮ್, ನಮ್ಮ ಪ್ರಯತ್ನ ಪಕ್ಕ ಇದೆ, ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಪ್ರಯತ್ನಕ್ಕೆ ನಿಮ್ ಸಪೋರ್ಟ್ ಬೇಕು ಮೇಡಮ್. ಓಕೆ, ಸಾಕು ಮೇಡಮ್, ಎಷ್ಟಾದ್ರೆ ಸಾಕು ಮೇಡಮ್. ಸರ್, ಈಗ ನಾವು ಬೆಳಗಾವಿ, ನಂದು ಬೆಳಗಾವಿ, ನಮ್ಮ ಸರ್ ಬೆಳಗಾವಿ, ಮೇಡಮ್ ಬೆಳಗಾವಿ, ನಮ್ಮ ಡೈರೆಕ್ಟರ್ ಸರ್ ಬೆಳಗಾವಿ ಡಿಸ್ಟಿಕ್ ಅವ್ರೆ. ಒಂದು ಬೆಳಗಾವಿ ಟೀಮ್ ತಗೊಂಡ್ ನಾವು ಬರ್ತಾ ಇದ್ದೀವಿ, ಉತ್ತರ ಕನ್ನಡ ಟೀಮ್ ತಗೊಂಡ್ ಬರ್ತಾ ಇದ್ದೀವಿ. ಸೊ ನಮ್ಮ ಉತ್ತರ ಕರ್ನಾಟಕ ಹುಡುಗರನ್ನ ಒಂದು ಅಟ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ, ಬೆಳೆಸಿ ಸರ್. ಸರ್ ಆಲ್ಮೋಸ್ಟ್ 10% ಶೂಟಿಂಗ್ ಆಗಿದೆ ನಮ್ದು. ಅಲ್ಲೇ ಬೆಳಗಾಂ ಅಕ್ಕಪಕ್ಕ ಕೋಲ್ಹಾಪುರ್ ಬಾರ್ಡರ್. ಯಾಕಂದ್ರೆ ಕೋಲ್ಹಾಪುರದಲ್ಲಿ ಅಂದ್ರೆ ನಮ್ಮ ಫಿಲ್ಮ್ ಇಂಡಸ್ಟ್ರಿ ನಮ್ಗೆ ಏನ್ ಬೇಕಾದ್ ಸಿಗುತ್ತೆ ಸರ್, ಪೊಲೀಸ್ ಸ್ಟೇಷನ್, ಕೋರ್ಟು, ಅದೇನ್ ಬೇಕಿಲ್ಲ, ನಾವು ರೆಡಿ ಮಾಡಬೇಕಾಗಿಲ್ಲ ಸರ್. ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ ಅಲ್ಲಿ ಫಿಲ್ಮ್ ಇಂಡಸ್ಟ್ರಿ, ಅಲ್ಲಿ ಫಿಲ್ಮ್ ನಗರದಲ್ಲಿ. ನಾವು ಆಲ್ಮೋಸ್ಟ್ ನಾವು ಬೆಳಗಾವಿ ಅಕ್ಕಪಕ್ಕ ಮಾಡ್ತಾ ಇದೀವಿ ಸರ್. ಉಳಿಕಿದ್ದು ಒಂದು 20% ನಾವು UP-ದಲ್ಲಿ ಮಾಡ್ತಾ ಇದೀವಿ ಸರ್ ಶೂಟ್. ಸೊ ಅದಕ್ಕೆ ನಾನು ಏನು ಹೇಳಕ್ ಬರ್ತಾ ಇಲ್ಲ ಸರ್ ನನಗೆ, ಯಾಕಂದ್ರೆ 3 ವರ್ಷ ಬಿಟ್ಟು ಬಂದಿನಿ ಸರ್. ಮೇಡಮ್ ನೆನಪೇ ಇಲ್ಲ ನಾನು, ನೋಡಿ ಹಿಂಗಾಗಿದೆ ನನ್ನ ಜೀವನ. ಅವಕಾಶ ಸಿಗಬೇಕಲ್ಲ ಮೇಡಮ್, ಬಂದು ಸುಮ್ ಕೂತ್ರೆ ನೀವು ನಾವು ಹಿಂಗ್ ಬಂದು ಹೋಗಪ್ಪ ಅಂತ ಹೇಳ್ಬಿಡ್ತೀರಿ ನೀವು. ಅವಕಾಶ ಕೊಡಬೇಕಲ್ಲ ಮೇಡಮ್, ಯಾರು ನಮ್ ಬೈಕ್ ಇಂಥವ್ರು ಅನ್ನದಾತ್ರ ಸಿಗಬೇಕಲ್ಲ ಮೇಡಮ್ಗೆ. ಪ್ರಯತ್ನ ನಡೀತದೆ ಮೇಡಮ್. ನೋಡ್ರಲ್ಲ ಮೇಡಮ್, ನೀವು ಯಾವ ರೀತಿ ರೆಡಿ ಆಗಿದ್ರೆ ಅಂತ ನೀವು ನೋಡಿರ್ಬೋದಲ್ಲ. ಈಗ ಒಂದು ವರ್ಷ ಮೇಡಮ್ ನಾನು ಇತ್ತು ಸ್ವೀಟ್ ತಿಂದಿಲ್ಲ, ಚಪಾತಿ ರೊಟ್ಟಿ ತಿಂದು ನಾನು ಸುಮಾರು 1 ವರ್ಷ ಆಯ್ತು ಮೇಡಮ್. ರೈಸು, ನಾನು ನಾನ್ ವೆಜ್ಜು, ಚಿಕನ್ನು, ಬಾಯ್ಲ್ ಚಿಕನ್ ಇಷ್ಟು ತಿಂದು 1 ವರ್ಷದಿಂದ ಕಷ್ಟಪಟ್ಟು ಏನೋ ಒಂದು ಮಾಡಿದ್ದೀನಿ ಮೇಡಮ್. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ. ಬಟ್ ಇನ್ನೂ ಶಕ್ತಿ ನೀವೆಲ್ಲ ಶಕ್ತಿ ಕೊಟ್ಟರೆ ಇನ್ನೂ ಮಾಡ್ತೀನಿ ಮೇಡಮ್ ನಾನು. ಸೊ ಈ ಕತೆಗೆ ಏನು ಬೇಕಲ್ಲ ಮೇಡಮ್, 100% ಕೇಳಿದ್ರೆ 105% ನಾನು ಕೊಟ್ಟೆ ಕೊಡ್ತೀನಿ ಮೇಡಮ್. ಈ ಕತೆಗೆ ಏನು ಬೇಕಲ್ಲ ನಾನು 100% ಮಾಡ್ತೀನಿ. ನನ್ನ ನಿದ್ದೆ ಹಾಳಾಗ್ಲಿ, ಊಟ ಹಾಳಾಗ್ಲಿ, ನನ್ನ ಜೀವನ ಹಾಳಾದ್ರೂ ಚಿಂತೆ ಇಲ್ಲ. ಈ ಕತೆಗೆ ಏನು ಬೇಕು ಅದಕ್ಕೆ 100ಕ್ಕೆ 100% ತುಂಬೋ ಕೆಲಸ ಮಾಡ್ತೀನಿ. ಮತ್ತೆ ಮೇಡಮ್ ಡೈರೆಕ್ಟರ್ ಅವರು ಪ್ರಭಾಕರ್ ಶೇರ್ಖಾನೆ ಅವರು ಒಂದು ಒಳ್ಳೆ ಸಬ್ಜೆಕ್ಟ್ ತಗೊಂಡು ಬಂದಿದ್ರು. ಹೇಳಿದ್ರು ನನಗೆ ಒಂದು ಒಳ್ಳೆ ಸ್ಟೋರಿ, ಒಳ್ಳೆ ಕನ್ಸೆಪ್ಟ್. ಈ ನಮ್ಮ ಭಾರತ ದೇಶಲೇ ಜಾತಿವಾದ ಮೇಲೆ ಮತ್ತ ಬೇರೆ ಬೇರೆ ಇತರಗಳಿಗೆ ಹೆಂಗ್ ಪ್ರಾಬ್ಲಮ್ ನಡೀತಾ ಇದಾವು, ಅದ ಹೆಂಗ್ ನಾವು ನೋಡ್ಕೊಂತ ಹೋಗ್ತೇವಿ. ಬೇರೆ ಬೇರೆ ಕಾಸ್ಟಿಸಮ್ ಕಾಸ್ಟಿಸಮ್ ಅನ್ನಂಗಿಲ್ಲ ನಾನು, ನಮ್ದ ಧರ್ಮ ಒಳಗ ದ ವೇ ಆಫ್ ಲುಕಿಂಗ್ ಹೆಂಗಿರ್ತಿದೆ ಬೇರೆ ಬೇರೆ ಅವ್ರ ಕಡೆ, ಅದೆಲ್ಲ ಈ ಮೂವಿ ಒಳಗ ತೋರ್ಸೋದು ನಾವು ಪ್ರಯತ್ನ ಮಾಡ್ತಾ ಇದೀವಿ. ಸೊ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಅಂದ್ರೆ
ಡೈರೆಕ್ಟರ್ ಅವರು ಕೊಡ್ಬೋದು. ಮತ್ತೆ ನಮ್ದು ಟೀಮ್ ಎಲ್ಲ ಎನರ್ಜೆಟಿಕ್ ಟೀಮ್ ಇದೆ. ಒಳ್ಳೆ ಸ್ಪಿರಿಟ್ ತಗೊಂಡು ಒಳ್ಳೆ ಎನರ್ಜಿ ಹಾಕಿ ಕೆಲಸ ಮಾಡುತ್ತಾರೆ. ಅದಕ್ಕೆ ನನಗೆ ಬಹಳ ಖುಷಿ ಇದೆ. ಸೊ ನಾವು ಎಷ್ಟು ಬೇಗ ಆಗ್ತದೆ ಅಷ್ಟ ಈ ಮೂವಿದ ಶೂಟ್ ಕಂಪ್ಲೀಟ್ ಮಾಡಿ ಈ ಪ್ರಾಜೆಕ್ಟ್ ಆಚೆ ತರ್ತೇವೆ ಅಂತ ಹೇಳ್ತೀನಿ. ಧನ್ಯವಾದ. ನಾನು ಕೆಲಸ ಮಾಡೋದು ಮೆಡಿಕಲ್ ಪ್ರೊಫೆಷನಲ್ ಒಳಗೆ. ಆಮೇಲೆ ಇರೋದು ಈ ಫಿಲಿಂ ಸಿಟಿಗೆ ಸ್ವಲ್ಪ ಪ್ಯಾಷನ್ ಇದೆ. ಅದಕ್ಕೆ ಲಾಸ್ಟ್ 10 years ಇಂದ ನಾನೊಂದು ಸ್ವಪ್ನ ಪೂರ್ತಿ ಮಾಡಕ ಬಂದಿದ್ದೇನೆ. ಇದ್ರಾಗ ಮುಂಚೆ ನಾ ಮುಖವಾಡ ಇಲ್ಲದವನು 84 ಅಂತ ಮೂವಿ ಮಾಡಿ ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡಿದ್ದೇನೆ. ಕೆಟ್ಟಿದೆ ಅಂದ್ರೆ ಸ್ವಲ್ಪ ಕೋವಿಡ್ ಒಳಗೆ ಆ ಮೂವಿ ರಿಲೀಸ್ ಆತ. ಫಸ್ಟ್ ನಾವು ಥಿಯೇಟರ್ಸ್ ಎಲ್ಲ ಓಪನ್ ಮಾಡಿ ಮೂವಿ ರಿಲೀಸ್ ಮಾಡಿ ಇದು ಮಾಡಿದ್ದೀವಿ. ಸೊ ಈ ಫಿಲಿಂ ಇಂಡಸ್ಟ್ರಿಗೆ ನನಗೆ ಬಹಳ ಒಳ್ಳೆ ಪ್ಯಾಷನ್ ಇದೆ. ಅದಕ್ಕೆ ನಾವು ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಧನ್ಯವಾದ. ಅಂದ್ರೆ ಸಾಮ್ರಾಟ್ ಅಂತಂದ್ರೆ ಸರ್, ಅದ್ರ ಉದ್ದೇಶ ಏನಂದ್ರೆ ಯಾವತ್ತು ಸೋಲನ್ನ ಒಪ್ಕೊಳ್ದಿರೋನು ಅಂತ, ಯಾವತ್ತು ಯುದ್ಧಕ್ಕೆ ರೆಡಿ ಆಗಿರೋನು ಅಂತ, ಪ್ರಪಂಚನಕ್ಕೆಲ್ಲ ಹೊಟ್ಟಿರೋನು ಅಂತ. ಸರ್ ಅಲ್ಲಿ ನೀವು ಮೋಷನ್ ಪೋಸ್ಟ್ ನೋಡಿದಲ್ಲೇ ಗೊತ್ತಾಗಿರುತ್ತೆ ಸರ್, ಬೇರೆ ಬೇರೆ ಧರ್ಮಗಳ ಮಧ್ಯೆ ಇರುವಂತ ಲವ್ ಸ್ಟೋರಿ ಸರ್. ರಕ್ತದಲ್ಲಿ ಬರೆಯಲ್ಪಟ್ಟ ಸಾಮ್ರಾಜ್ಯ ಸರ್. ಈಗ ನೀವು ಸಿನಿಮಾ ನೋಡಿದಾಗ ಸರ್ ಕನ್ಕ್ಲೂಷನ್ ಸಿಗುತ್ತೆ ಸರ್. ಯಾಕಂದ್ರೆ ನೀವು ಆಗ್ಲೇ ಹೇಳಿದ್ರಿ ಸರ್ ಧರ್ಮಗಳು ಅಂತ ಸರ್. ಈಗ ಆ ಧರ್ಮದವರು ನಮ್ ಧರ್ಮದವರು ಅಂತ ಅಂದಾಗ ಹೊಂದಾಣಿಕೆ ಅಷ್ಟೊಂದು ಬೇಗ ಆಗಲ್ಲ ಸರ್. ಅದಕ್ಕೋಸ್ಕರ ಯುದ್ಧ ಮಾಡ್ಲೇಬೇಕಾಗುತ್ತೆ ಸರ್. ಅದಕ್ಕೋಸ್ಕರ ರಕ್ತದಲ್ಲಿ ಬರೆಯಲ್ಪಟ್ಟ ಸಾಮ್ರಾಜ್ಯ ಅಂತ ಸಬ್ ಟೈಟ್ಲ್ ಇಟ್ಟಿರೋದು ಸರ್. ಇಲ್ಲ ಸರ್, ಆ ರೀತಿ ಅಷ್ಟೊಂದೇನು ಇದಿಲ್ಲ ಸರ್. ಅಂದ್ರೆ ನಮ್ ಕತೆಗೆ ಏನ್ ಬೇಕು, ನಮ್ ಸಬ್ಜೆಕ್ಟ್ ಏನ್ ಬೇಕು ಅದು ಮಾತ್ರ ಇಟ್ಕೊಂಡು ಮಾಡ್ತಿರುವಂತ ಸಿನಿಮಾ ಸರ್. ಬಿ ಸಿ ಪಾಟೀಲ್ ಸರ್ದು ಕ್ಯಾರೆಕ್ಟರ್ ಇದೆ ಅಮ್ಮ, ಕ್ಯಾರೆಕ್ಟರ್ ಇದೆ. ನಮಸ್ಕಾರ, ನಾನು ನಿವಿಷ್ಕಾ ಪಾಟೀಲ್ ಅಂತ ಮಾತಾಡ್ತಾ ಇರೋದು. ಫಸ್ಟ್ ಆಫ್ ಆಲ್ ನಮ್ಮ ಈ ಒಂದು ಚಿಕ್ಕ ಪ್ರೋಗ್ರಾಮ್ಗೆ ಬಂದಂತ ಎಲ್ಲ ಮೀಡಿಯಾದವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಬಿ ಸಿ ಪಾಟೀಲ್ ಸರ್ಗೆ ಮತ್ತೆ ಅಶ್ವಥ್ ಸರ್ಗೆ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಸರ್ ಮೂವೀಸ್ ನಾನು ತುಂಬಾ ನೋಡ್ತಾ ಇದ್ದೆ. ಸೊ ಕೌರವ ಸರ್ ತುಂಬಾ ಫೇವ್ರೆಟ್ ಮೂವಿ. ಸೊ ಅದರಲ್ಲಿ ಎಲ್ಲ ಸಾಂಗ್ಸು ಫೇವ್ರೆಟ್ ನಂದು. ಸೊ ಈ ಮೂವಿ ಕಾನ್ಸೆಪ್ಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ನನಗೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ತುಂಬ ಜಾಗ ಇದೆ. ಸೊ ಅದಕ್ಕೋಸ್ಕರ ನನಗೆ ಟೀಮ್ ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡ್ತಿದ್ದಾರೆ. ಸೊ ಅವ್ರ ಜೊತೆ ನನ್ನ ಎಫರ್ಟ್ಸ್ ಇರಲಿ ಅಂತಲೇ ಈ ಪ್ರಾಜೆಕ್ಟ್ ಒಪ್ಕೊಂಡೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಸೊ ರಿಲೀಸ್ ಆದಾಗಲೂ ಹೀಗೆ ಸಪೋರ್ಟ್ ತೋರಿಸಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಪ್ಯೂರ್ಲಿ ಉತ್ತರ ಕರ್ನಾಟಕ ಟೀಮ್ ಅನ್ನ ಇಟ್ಕೊಂಡೇ ಮಾಡ್ತಿರುವಂತ ಸಿನಿಮಾ. ಟೆಕ್ನಿಷಿಯನ್ಸ್ ಇಂದ ಆಗಿರ್ಬೋದು, ಆಕ್ಟ್ರೆಸ್ ಇಂದ ಆಗಿರ್ಬೋದು, ಪ್ರತಿಯೊಬ್ರು ಒಂದು 60 to 80% ಎಲ್ಲರೂ ಉತ್ತರ ಕರ್ನಾಟಕದವರು ಇರೋದಪ್ಪ. ಏನಕ್ಕಂದ್ರೆ ಈ ಸಿನಿಮಾ ನಡೆಯೋದೇ ಉತ್ತರ ಕರ್ನಾಟಕದಲ್ಲಿ. ಅದಕ್ಕೋಸ್ಕರ ಆ ಕಡೆ ಸ್ಲ್ಯಾಗ್ ಆಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಆ ಕಡೆ ಅಂದ್ರೆ ಅದೊಂದು ಮಾತು, ಆ ಬಿಹೇವಿಯರ್ ಬೇರೆ ತರ. ಅದನ್ನ ಸ್ಕ್ರೀನ್ ಮೇಲೆ ನಾನು ಅನ್ಕೊಂಡಿರ್ತಾನೆ ತರಿಸ್ಬೇಕು ಅಂದ್ರೆ ಅಲ್ಲಿಯವ್ರು ಇದ್ರೆ ಅದು ಕನೆಕ್ಟ್ ಆಗುತ್ತಮ್ಮ ಆಡಿಯನ್ಸ್ಗಳಿಗೆ ಅನ್ನೋ ಉದ್ದೇಶ ನಂದು. ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ಹೊರಗಡೆ ಇಲ್ಲ, ತುಂಬಾ ಸಂತೋಷ. ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಬಂದು ಸಹಕಾರ ಮಾಡ್ತಿರೋದಕ್ಕೆ. ನನಗೆ ಪ್ರಭಾಕರ್ ಬಗ್ಗೆ ನಂಬಿಕೆ ಇದೆ. ಹಿಂದೆ ಒಂದು ಕೌಟಿಲ್ಯ ಅಂತ ಒಂದು ಸಿನಿಮಾ ಮಾಡಿದ್ವಿ. ಸ್ವಲ್ಪ ಓದ್ಕೊಂಡಿದ್ದಾರೆ, ಚೆನ್ನಾಗಿ ಮಾಡ್ತಾರೆ ಅಂತ ನಂಬಿಕೆ ಇದೆ. ಈಗಲೇ ಸಿನಿಮಾ ಬಗ್ಗೆ ಏನು ಹೇಳಿದ್ರು ಚೆನ್ನಾಗಿರಲ್ಲ. ಸಾಮ್ರಾಟ ಅನ್ನೋ ಟೈಟ್ಲು ಚೆನ್ನಾಗಿದೆ. ಆದಷ್ಟು ಒಂದು ಒಳ್ಳೆ ಸಿನಿಮಾ ಮಾಡಿ ನಿಮ್ ಮುಂದೆ ತರಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೆ ನಮಗೆ ಹಿರಿಯರಾದಂಥ ಬಿ ಸಿ ಪಾಟೀಲ್ ಸರ್ ಬಂದಿದ್ದಾರೆ. ತುಂಬಾ ಹೆಮ್ಮೆ ವಿಚಾರ. ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಬಂದು ಭಾಳ ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದ್ದಾರೆ ಅಂತ ಕೇಳ್ಪಟ್ಟೆ ಇವತ್ತು. ಹಾಗೆ ನಮ್ಮ ಗೆಳೆಯರಾದಂತಹ ಛತ್ರಪತಿ ಅವ್ರಿಗೂ ಒಳ್ಳೇದಾಗ್ಲಿ, ಹೀರೋಯಿನ್ ಮೇಡಮ್ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ನಿಮ್ಮೆಲ್ಲರ ಆಶೀರ್ವಾದ ಆರೈಕೆ ಸಿನಿಮಾ ಮೇಲೆ ಇರಲಿ. ಥ್ಯಾಂಕ್ ಯು. ಲವ್ ಸ್ಟೋರಿ ಈ ಜಗತ್ನಾಗ ಯಾರಿಗೆ ಪ್ರೀತಿಲಿ ಇರ್ಬೇಕಂತ ಅನಿಸ್ತತೆ ಇಲ್ಲ, ಯಾರ ಗೊತ್ತಾಗೋದಿಲ್ಲ, ಆಗ್ತಾ ಇಲ್ಲ. ಈಗ ಸದ್ಯಕ್ಕೆ ಎಲ್ಲ ಜಗತ್ತದ ಇದನ್ನ ನೋಡಿದ್ರ ಈ ಪ್ರೀತಿ ಮಾಡೋರು, ಈ ಪ್ರೀತಿಗೆ ಬೇರೆ ಡೈರೆಕ್ಷನ್ ಕೊಡೋರು ಧರ್ಮ. ಆ ಧರ್ಮ ಅದಕ್ಕೆ ಫೈಟ್ ಮಾಡಕ ಒಂದು ಸಮ್ರಾಟ್ ಬೆಳಿಬೇಕ ಸರ್. ಅದಕ್ಕೆ ಈ ಸಮ್ರಾಟ್, ಈ ಮೂವಿದ ಸಮ್ರಾಟ್ ಇಲ್ಲೇ ನಿಂತಿದೆ ಸರ್. ಧನ್ಯವಾದ ಸರ್.
ಸಂಗೀತ ನಿರ್ದೇಶಕರು ಅಜಯ್ ಶ್ರೀನಿವಾಸ್ ಸರ್, ದಯವಿಟ್ಟು ವೇದಿಕೆ